ಪಠಾನ್ಗೆ ಗೆಲ್ಲಿಸಿ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ ಅವರೇ, ನೀವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪಠಾಣ್ ಮುಖದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಮುಖ ನೋಡ್ಬೇಕು, ಪಠಾಣ್ ಮುಖದಲ್ಲಿ DK ಶಿವಕುಮಾರ್ ಸಾಹೇಬ್ರ ಮುಖ ನೋಡ್ಬೇಕು, ಪಠಾಣ್ ಮುಖದಲ್ಲಿ ಜಾರಕಿಹೊಳಿ ಸಾಹೇಬ್ರ ಮುಖ ನೋಡ್ಬೇಕು, ಪಠಾಣ್ ಮುಖದಲ್ಲಿ ಜಮೀರ್ ಅಹಮದ್ ಸಾಹೇಬ್ರ ಮುಖ ನೋಡ್ಬೇಕು, ಪಠಾಣ್ ಮುಖದಲ್ಲಿ ಎಲ್ಲ ನಾಯಕರ ಮುಖ ನೋಡ್ಬೇಕು, ಜಗ ಇದ್ರೆ ನಂದೇ ಮುಖ ನೋಡ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂಡಾಗ ಈ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತೇನೆ. ಹೆಚ್ಚಿಗೆ ಮಾತನಾಡದೆ ಸಾಹೇಬ್ರು ಮಾತಾಡಬೇಕು, KPCC ಅಧ್ಯಕ್ಷರು ಮಾತಾಡಬೇಕು, ಜಮೀರ್ ಅಹಮದ್ ಸಾಹೇಬ್ರು ಮಾತಾಡಬೇಕು. ನಾನು ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂದ್ರೆ ತಿಳಿತಾ ಇಲ್ಲ. ಒಂದು ಗಾದಿ ಮಾತಿದೆ. ಈಗ ಶಿವಣ್ಣವ್ರ ಸಾಹೇಬ್ರನ್ನು ಮಾತಾಡ್ಕೊಂಡು ಕೂತಿದ್ವಿ. ಈ ಮನೋಹರ್ ತಹಸೀಲ್ದಾರ್ ಉದಾಸಿ ಅವರು ಶಿವಣ್ಣವ್ರ ಸಾಹೇಬರು ಮಂತ್ರಿ ಇರ್ತಾರೆ ಜನತಾದಳದಿಂದ, ಅವರು ಕಾಂಗ್ರೆಸ್ದಿಂದ ಹಾಕಿದ್ರು. ಅವಾಗ ಒಂದು ವಾಡಿಕೆ ಎತ್ತಿಲ್ಲ, ಹಾವೇರಿಯಾಗ ಹಾಯಬಾರ್ದು, ಹಾನಗಲ್ದಾಗ ಸಾಯಬಾರ್ದು, ಶಿಗ್ಗಾಂವ್ದಾಗ ಸಿಗಬಾರ್ದು. ಹಾವೇರಿಯಾಗ ಆದ್ರೆ ಹಾವೇರಿ ಪಂಚಾಯತಿ ಹೋಗ್ಲಿ ಒಂದು ಚಾ ಹೇಳುವಾಗ ಚಾನ ಬರಂಗಿಲ್ಲ, ಯಾಕಂತ ಕುಂದ್ರೋದು. ಹಾನಗಲ್ದಾಗ ಸತ್ರೆ ಶಂಶಾನದ ಸಮಸ್ಯೆ ಬರೀ ಜಗಳನ ಆಗ್ತಿತ್ತು. ಶಿಗ್ಗಾದಾಗ ಸಿಗ್ರೆ ಶರಣರ ನಾಡಿನ ಆಶೀರ್ವಾದ ಯಾರು ಬರ್ತಾರೋ ಯಾಕೈತೆ ಅನ್ನೋಂಥದ್ದು ಸಾಬೀತು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಆ ಗೆಲುವಿನ ಸಿರಿ ಸಿಗ್ತದೆ. ನಾನು ಹೇಳ್ತಿದ್ದ, ಶರಣರ ನಾಡಿನ ಈ ಮಣ್ಣಿನ ಋಣ, ಈ ನಾಡಿನ ಶರಣರ ಸೂಫಿ ಸಂತರ ನಡೆದಿರ್ತಕ್ಕಂಥ ಈ ಮಣ್ಣಿನಿಂದ, ಈ ವಿಭೂತಿ ಮಣ್ಣು ವಿಭೂತಿಗೆ ಸಮ ಆಗಿರ್ತಕ್ಕಂಥ ಮಣ್ಣಿನಿಂದ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರಿಗೆ, ಜಮೀರ್ ಅಹಮದ್ ಸಾಹೇಬರಿಗೆ, ನಸೀರ್ ಅಹಮದ್ ಸಾಹೇಬ್ರಿಗೆ ರಾತ್ರಿ 12 ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡೋದು ರಾತ್ರಿ ಯಾಕೆ ಆವಾಜಿ ಯಾಕೆ ಆವಾಜಿ ಇದರ ಗೈಕಾಜಿ ಅಂತ. ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ನಮ್ಮ ಪಕ್ಷದ ಎಲ್ಲ ನಾಯಕರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಬಂದ್ಬಿಟ್ಟು ಮನೆ ಮನೆಗೆ ಓಡಾಡಿ ನಿಮ್ಮೆಲ್ಲರಿಗೆ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ, ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಿ, ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಶೋಷಿತರ ಪರವಾಗಿ ಇದೆ ಅಂತೇಳಿ ನಾವೇನು ಹೇಳಿದ್ವಿ, ನೀವು ಅದಕ್ಕೆ ತಾವೆಲ್ಲ ಬೆಂಬಲ ಕೊಟ್ಟಿದ್ರಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು ನನ್ ಕರ್ಕೊಂಡು ಹೋದ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಹೇಳಿದ್ರು, ಖಾದ್ರಿ ನೀ ನಾಮಿನೇಷನ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ನೋವಾಗ್ತೈತಿ ಖಾದ್ರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಜಮೀರ್ ಅಹಮದ್ ಸಾಹೇಬ್, ನಸೀರ್ ಅಹಮದ್ ಸಾಹೇಬ್ ಮುಂದೆ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ಕಾಂಗ್ರೆಸ್ಸಿನ ಒಬ್ಬ ನಿಷ್ಠಾವಂತ ಕಟ್ಟ ಕಡೆ ಕಾರ್ಯಕರ್ತ, ಕಳೆದ 23 ವರ್ಷದಿಂದ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಪಕ್ಷ ಕಟ್ಟಿದ್ದೇನೆ. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಮೇಲೆ 3 ಬಾರಿ ಗೆದ್ದೇನೆ. ಶಿವಾನಂದ ಪಾಟೀಲ್ ಸಾಹೇಬ್ರು ಹೇಳ್ತಾರೆ ಪದೇ ಪದೇ, ಖಾದ್ರಿ ಬೊಮ್ಮಾಯಿಗೆ ನಾ ಹಿಡ್ಕೊಂಡು ಹೋಗವ, ಅಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಗೊತ್ತಿದೆ, ನಸೀರ್ ಅಹಮದ್ ಸಾಹೇಬ್ರು ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಹೇಬರಿಗೆ ಗೊತ್ತಿದೆ. 3 ಚುನಾವಣೆ ಬೊಮ್ಮಾಯಿ ಮೇಲೆ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂಚಾರ ಮಾಡುವ PG ಶೆಡ್ಯೂಲ್ನಲ್ಲಿ ಶಿಗ್ಗಾಂವ್ಗೆ ಯಾರು ಪ್ರಚಾರಕ್ಕೆ ಬರಲಿಲ್ಲ. ಏನು ಈ ಉಪಚುನಾವಣೆಯಲ್ಲಿ ಎಲ್ಲ ಬಂದ್ರಲ್ಲ, ಒಬ್ರು ಯಾರ್ಯಾರೊಬ್ರು ನಾಯಕರು, ಇವತ್ತು ಲಿಂಗಾಯತ್ ನಾಯಕಿರ್ಬೋದು, ವಾಲ್ಮೀಕಿ ನಾಯಕಿರ್ಬೋದು, ಇವತ್ತು ಬೇರೆ ಬ್ಯಾಕ್ವರ್ಡ್ ನಾಯಕಿರ್ಬೋದು, ಬಂದು ಈ ಖಾದ್ರಿ ನಮ್ಮ ಹುಡುಗ ಇವ್ಗೆ ಓಟ್ ಹಾಕ್ರಿ ಅಂತ 5,000 ಓಟ್ ಏನು ದೊಡ್ಡದಿರಲಿಲ್ಲ. ಆ 5,000 ಓಟ್ ನನಗೆ ಬೀಳ್ತಿದ್ರೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಿದ್ದಿಲ್ಲ. ಪದೇ ಪದೇ ನನಗೆ ನೋವಾಗ್ತದೆ. ನಾನು ಬೊಮ್ಮಾಯಿಗೆ ಶರ್ಟ್ ಹೊಡೆದಿರ್ತಕ್ಕಂಥ ಯಾಸೀರ್ ಖಾನ್ ಪಠಾಣ್ ಪೈಲ್ವಾನ್ಗಿಂತ ನಾನೇ ಪೈಲ್ವಾನ್. ಹಾಡಿನೆಲ್ಲ ಹೇಳ್ರಿ, ನೀವೆಲ್ಲ ಹಾಡಿನೆಲ್ಲ ಹೇಳ್ರಿ.